ನಮಸ್ತೆ. 2026 ಭವಿಷ್ಯ. ಬ್ರಹ್ಮಣಿ ಮಹೇಶ್ವರಿ ಚ ವಿಷ್ಣುಮಾಯಾ ಚ ವೈಷ್ಣವಿ ಭದ್ರಭದ್ರಕಾಳಿ ಚ ಸರ್ವಲೋಕಭಯಂಕರಿ. ಓಂ ಶ್ರೀ ಮಹಾದುರ್ಗಾಯ ನಮಃ. ಇದನ್ನು 11 ಸಲ ಅಥವಾ 21 ಸಲ ಜಪ ಮಾಡಿ ಒಳ್ಳೆಯದಾಗುತ್ತದೆ. 2 2 6 ಎಲ್ಲ ಸೇರಿಸಿದರೆ 10 ಆಗುತ್ತೆ. 10 ಅಂದರೆ 1 ಅಂದರೆ ಸೂರ್ಯ ಮುಂದಿನ ವರ್ಷ ಯಾರಿಗೆ ಕೆಲಸ ಇಲ್ಲವೋ ಅವರಿಗೆ ಕೆಲಸ ಕೊಡ್ತಾನೆ. ಗುರು ಒಳ್ಳೆಯ ಭವಿಷ್ಯ ಕೊಡ್ತಾನೆ. 2 + 6 8 8 ಅಂದರೆ ಶನಿ ಸ್ವಲ್ಪ ಅನಾರೋಗ್ಯ ಕೊಡುತ್ತಾನೆ. ಎಲ್ಲ ರಾಶಿಯವರಿಗೂ ಸ್ವಲ್ಪ ಕಾಡಾಟ ಇದೆ. ಉಚ್ಚ ಇದ್ದರೆ ಕೋಟ್ಯಾಧೀಶರನ್ನಾಗಿ ಮಾಡುತ್ತಾನೆ. ಹಾಗಾಗಿ ಶನಿ ಜಪ ಪೂಜೆ ಮಾಡಿಕೊಳ್ಳಿ ಅಥವಾ ಹನುಮಂತನ ಆರಾಧನೆ ಜಪ ಪೂಜೆ ಮಾಡಿ ಒಳ್ಳೆಯದಾಗುತ್ತದೆ. ಶುಕ್ರನಿಗೆ ದೇವಿ ಪೂಜೆ ಮಾಡಿ ಲಲಿತಾ ಸಹಸ್ರನಾಮ ಪಠನೆ ಮಾಡಿ ವೈಭೋಗವನ್ನು ಕೊಡುತ್ತಾಳೆ. ಚಂದ್ರ ಚಿಂತೆಯನ್ನು ಕೊಡ್ತಾನೆ. ಟ್ರಾವೆಲ್ ಮಾಡಬಹುದು. ಕರ್ಕ ರಾಶಿ, ದುಡ್ಡು ಸಂಪಾದನೆ ಮಾಡುತ್ತೀರಾ, ಅಪಘಾತ ಭಯವೂ ಇದೆ, ಎಚ್ಚರಿಕೆ ಇರಲಿ. ಚಂದ್ರನ ಜಪ ಮಾಡಿ ಸುಬ್ರಹ್ಮಣ್ಯ, ಗಣಪತಿ, ಪಾರ್ವತಿ, ಕಾಳಿ ಪೂಜೆ ಮಾಡಿ. ಸಿಂಹಕ್ಕೆ ಲಾಭ ಇದೆ, ವಂಚನೆ ಆಗಬಹುದು, ಮಾನಸಿಕ ನೋವು ಆಗಬಹುದು, ಮಕ್ಕಳು ದೂರದ ಊರಿನ ಪ್ರಯಾಣ ಮಾಡಬಹುದು, ಅನಾರೋಗ್ಯ ಸಮಸ್ಯೆ ನಿಮಗೆ ಕಾಡಬಹುದು. ಕನ್ಯಕ್ಕೆ ವಿವಾಹ ಭಾಗ್ಯ ಇದೆ, ಅವಿವಾಹಿತರಿಗೆ ವಿವಾಹ ಆಗಬಹುದು, ವಾಹನ ಭೂಮಿ ಖರೀದಿ ನೀವು ಮಾಡಬಹುದು, ಧನಲಾಭ ಇದೆ, ದೇವರ ಕೃಪೆ ಇದೆ. ಶಿವನ ಮತ್ತು ಗೋವಿಂದನ ಆರಾಧನೆ ಮಾಡಿಕೊಳ್ಳಿ, ಪೂಜೆ ಜಪ ಮಾಡಿದರೆ ಒಳ್ಳೆಯದು. ತುಲಾ ರಾಶಿಗೆ ಭೂಮಿ ಯೋಗ ಇದೆ, ಧನಲಾಭ ಇದೆ, ಆಸೆ ಈಡೇರಿಕೆ ಇದೆ, ಅವಿವಾಹಿತರಿಗೆ ಮದುವೆ ಯೋಗ ಇದೆ. ಆದರೆ ಸ್ವಲ್ಪ ಬೆನ್ನು ಮೂಳೆಗೆ ಸಂಬಂಧಪಟ್ಟಿದ್ದ ರೋಗ ಬರಬಹುದು. ನರಸಿಂಹ ಜಪ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತ ಧನಲಾಭ ಇದೆ, ಮಾನಸಿಕ ಒತ್ತಡ ಇದೆ, ಸ್ವಲ್ಪ ಜಗಳ ಆಗಬಹುದು, ಆಸ್ತಿ ವಿಷಯ ಇದೆ. ಗಂಡ ಹೆಂಡತಿ ಸಂಬಂಧ ಸರಿಪಡಿಸಿಕೊಳ್ಳಿ, ತಾಳ್ಮೆ ವಹಿಸಿ. ಸುಬ್ರಹ್ಮಣ್ಯ ಜಪ ಪೂಜೆ ಆರಾಧನೆ ಮಾಡಿ, ಅದರಿಂದ ಒಳ್ಳೆಯದಾಗ್ತದೆ.